ಹಾಯ್ ಹಲೋ ನಮಸ್ತೆ ಗೆಳೆಯರೇ, A1 ಬೆಂಗಳೂರು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಎಫ್ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ದೊಡ್ಡಬೊಮ್ಮಸಂದ್ರ ಬೆಂಗಳೂರು ಉದ್ಯಾನವನದ ವಾಯುವಿಹಾರಿ ಚಪ್ಪಾಳೆ ಗುಂಪು BBMP ಉದ್ಯಾನವನ ಕೆನರಾ ಬ್ಯಾಂಕ್ ಕಾಲೋನಿ ನಾಗರಬಾವಿ ಮುಖ್ಯ ರಸ್ತೆ ಬೆಂಗಳೂರು 72 ಇವರಿಂದ ಆಯೋಜನೆ. ಪ್ರಸಿದ್ಧ ಸಾಹಿತಿಗಳಾದ ಶ್ರೀನಿ ಸಂಜೀವಿನಿಯವರ 3 ಕೃತಿಗಳ ಬಿಡುಗಡೆ, ಅಭಿಮಾನಿಗಳಿಗೆ ಉಚಿತವಾಗಿ ಕನ್ನಡ ಪುಸ್ತಕಗಳ ಕೊಡುಗೆ ಹಾಗೂ ಸಸಿ ನೆಡುವ ಕಾರ್ಯಕ್ರಮ. ಸೇವೆ ಶಾಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ನಂಬರ್ 87, ವೆಂಕಟೇಶ್ವರ ಕಾಂಪ್ಲೆಕ್ಸ್, BEL ಲೇಔಟ್, ಮಾಗಡಿ ಮುಖ್ಯ ರಸ್ತೆ ಬೆಂಗಳೂರು 560091. ಸರ್ವರಿಗೂ ಆದರದ ಸ್ವಾಗತ. ಮೊಬೈಲ್ ಮತ್ತೆ ಇಂಟರ್ನೆಟ್ ಇದಕ್ಕೆ ಎಕ್ಸ್ಪೋಸ್ ಆಗಿ ಕಣ್ಣಿನಲ್ಲಿ ದೋಷ ಇರುತ್ತೆ, ಅದನ್ನ ಮಗು ಹಿಂದೆ ಬೀಳ್ತಾ ಇರುತ್ತೆ. ಸೊ ಈಗ ನೋಡ್ತಾ ಇರೋ ಮಕ್ಕಳುಗಳಲ್ಲಿ ನೀವು ಯಾರ ಕೈಯಲ್ಲಿ ನೋಡಿದ್ರು ಕೂಡ ಮೊಬೈಲ್, ಇಲ್ಲ ಪೇರೆಂಟ್ಸ್ ಕೂಡ ತಪ್ಪು. ಈಗ 7-8 ತಿಂಗಳಾಗಿರಲ್ಲ, 9 ತಿಂಗಳಾಗಿರಲ್ಲ, ಮಗುಗೆ ಏನ್ ಮಾಡ್ತಾ ಇದಾರೆ, ಮೊಬೈಲ್ ಕೊಟ್ಬಿಟ್ಟು ಆಡ್ಕೊಂತೇಳಿ ಇವ್ರ ಕೆಲಸಗಳನ್ನ ಇದನ್ನ ಮಾಡ್ತಾ ಇದಾರೆ. ಸೊ ಒಂದು ಮೊಬೈಲ್ ಇಂದ ಇದನ್ನ ಮಾಡ್ಬೇಕಂದ್ರೆ ಪೇರೆಂಟ್ಸ್ಗಳು ನಾವು ಮಕ್ಕಳುಗಳಿಗೆ ಟೈಮ್ ಕೊಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಗ್ರಾಮಸ್ಥರು ಒಂದು ಡಿಸಿಷನ್ ತಗೊಂಡಿದ್ದಾರೆ. ತುಂಬಾ ಖುಷಿ ಆಯ್ತು. ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೂ ಯಾರು ಕೂಡ ಯಾವುದೇ ರೀತಿಯ ಮೊಬೈಲ್ ಆಗ್ಲಿ, ಟಿವಿ ಆಗ್ಲಿ ಏನು ನೋಡಂಗಿಲ್ಲ. ಅಲ್ಲಿ ಊರಲ್ಲಿ 1 ಗಂಟೆ ಹೊಡೆಯುತ್ತೆ. ಗಂಟೆ ಹೊಡೆದು ಒಂದು 9 ಗಂಟೆ 2 ಅವರ್ಸ್ ಸ್ಟಡಿ ಪೀರಿಯಡ್ ಅಂತ ಮಾಡಿದ್ದಾರೆ. ಇದರಿಂದ ಎಷ್ಟು ಬೆನಿಫಿಟ್ಸ್ ಆಗುತ್ತೆ ಅಂದ್ರೆ, ಸೊ ಆರೋಗ್ಯವಾಗಿ ಈಗ ನಾವೆಲ್ಲ ಕಮ್ಯುನಿಕೇಟ್ ಮಾಡ್ತಾ ಇದೀವಿ, ನಮ್ಗೆ ಒಂದು ರಿಲೇಶನ್ಶಿಪ್ ಡೆವಲಪ್ ಆಗುತ್ತೆ. ಅದೇ ನಾವು ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಆ ಮೊಬೈಲ್ ಇಟ್ಕೊಂಡು ಈ ಮೊಬೈಲ್ ಕೂತ್ಕೊಂಡಿದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಇದ್ರೂ ಕೂಡ ರಿಲೇಶನ್ಶಿಪ್ ಬೆಳೆಯಲ್ಲ. ಈಗ ನಾವು ಮುಖಾಮುಖಿ ನೋಡಿದಾಗ ನಾವು ಎಲ್ಲೇ ನೋಡ್ಲಿ, ನಾವು ನಮ್ಮ ಮುಂದೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲದೇ ಕೆಲವೊಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಅದರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ದಯಮಾಡಿ ಮನೆಯಲ್ಲಿ ಆದಷ್ಟು ಮಕ್ಕಳುಗಳಿದ್ದಾಗ ಮತ್ತೆ ನೀವು ಟೈಮ್ ಇದ್ದಾಗ ಮೊಬೈಲ್ನ ಸೈಡ್ಗೆ ಇಟ್ಬಿಟ್ಟು, ಮೊಬೈಲ್ ಅವಶ್ಯಕತೆ ಇದೆಯಲ್ಲ ಅಂತಲ್ಲ, ಸೈಡಿಗೆ ಇಟ್ಬಿಟ್ಟು ಅವ್ರಿಗೆ ಒಂದು ದೈಹಿಕ ಎಕ್ಸರ್ಸೈಸ್ ಇಲ್ಲ ನಮ್ಮ ಕಥೆಗಳು ಹೇಳ್ತಾ ಇದ್ದಾರೆ, ಆಟ ಆಡೋದೆಲ್ಲ ಹೊರಾಂಗ ಕರ್ಕೊಂಡು ಏನು ಟೈಮ್ ಕೊಡಿ. ನಾವೇನು ಕೊಡ್ತೀವಿ ಅದು ಟೈಮ್ ಬರುತ್ತೆ ಅನ್ನೋದು ನನ್ನ ಪ್ರೀತಿ. GB 1 ಇರೋದು ನೀವು ಏನು ಮಾಡಿ ಅಂದರೆ, ನೀವು 2 ಸತಿ ತೊಗೊಳ್ಳಿ ಅಷ್ಟೇ. ಚೆನ್ನಾಗಿದೆ ಅದು. ಜಾಸ್ತಿನೇ ಇದೆ, ಕಂಟ್ರೋಲ್ ಇಲ್ಲ. ಅಲ್ಲ, ಬಿಸ್ಕೆಟ್ಟು ರಾಗಿ ಗಂಜಿ ಕೊಡ್ಬೇಕು. ಅವಾಗಷ್ಟೇ ರೇಟಿಂಗ್ ಆಗೋದು. ಜಾಸ್ತಿ ಇದೆ.
ನಾನು ಸ್ಟಾರ್ಟ್ ಮಾಡಿಬಿಟ್ಟು ಈ ಫೀವರ್ ಬಂದಾಗ ಟ್ಯಾಬ್ಲೆಟ್ಸ್ ಅಂತ ಇರ್ತೀವಲ್ಲ ಆ ಥರ ತಗೋಗುತ್ತೆ. ಸಾಷ್ಟಾಂಗ ನಮಸ್ಕಾರಗಳು ನಮಸ್ಕರಿಸುತ್ತಾ ಆಲ್ರೆಡಿ ಗೋವಾಸ ಆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಉದ್ಘಾಟನೆ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಆಗ ನನ್ನ ಹಿರಿಯರು, ಯುವಕರು, ಯಾವಾಗಲೂ ಸದಾ ಸನ್ಮುಖಿ ಆದಂತಹ ಸಂಜೀವಪ್ಪನವರಿಗೂ ಹಾಗೂ ದೈವ ಸ್ವರೂಪಿಯಾದಂತಹ ರವಿನಾಡ್ ಅವರಿಗೂ, ಹಿರಿಯರು ಹಾಗೂ ನನ್ನ ಸ್ನೇಹಿತರು, ನಮ್ಮ ಕೈವಾರ ಸ್ಥಳದ ಮಹಿಮೆ ಹಾಗೂ ನಾವು ಈಗೇನು ತಂದೆ ತಾಯಿಗಳು ಸಫರ್ ಆಗ್ತಾ ಇದ್ದೀವಿ, ಅನಾಥಾಶ್ರಮಗಳು ಜಾಸ್ತಿ ಆಗ್ತಾ ಇದೆ, ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಕಾರಣವನ್ನು ತಿಳಿಸ್ಕೊಟ್ಟಂತಹ ಡಾಕ್ಟರ್ ಕೈವಾರ ಶ್ರೀನಿವಾಸ್ ಅವರು ಹಾಗೂ ಇನ್ನು ಉಳಿದಂಥ ಎಲ್ಲ ನನ್ನ ಹಿರಿಯರಿಗೂ, ತಂಗಿಯರು, ಅಮ್ಮಂದರಿಗೂ ನಮಸ್ಕರಿಸುತ್ತಾ, ಇದು ಮಾತನಾಡೋ ಸಮಯ ಅಲ್ಲ ನನ್ನ ಪ್ರಕಾರ. ಆಲ್ರೆಡಿ 10 ಗಂಟೆ ಆಗಿದೆ. ನೀವು ಬೆಳಗ್ಗೆ ಬೇಗನೆ ಎದ್ದಿರ್ತೀರ, ಒಂದು 5:30ಗೆಲ್ಲ ಎದ್ದಿರ್ತೀರ. ಸೊ ಅದು ಒಂದು ಅಂದರೆ ಒಂದು 3-4 ವಿಚಾರಗಳನ್ನ ಹೇಳ್ತೀನಿ, ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನನ್ನ ಆರೋಗ್ಯ ದೃಷ್ಟಿ ಬಗ್ಗೆನೇ ಹೇಳ್ತೀನಿ. ಯಾಕೆಂದರೆ ನನ್ನ ವೃತ್ತಿನ ವೈದ್ಯಕೀಯ ವೃತ್ತಿ, ಆದರೂ ಕೂಡ ಕೆಲವೊಂದು ಪ್ರವೃತ್ತಿಯಾಗಿ ಒಂದು ಸಾಹಿತ್ಯ ಲೋಕ ಹಾಗೂ ಒಂದು ಲಯನ್ಸ್ ಕ್ಲಬ್ನಲ್ಲಿ ಒಂದು ಸೇವೆ ಮಾಡೋದು, ಇದಲ್ಲದೆ ಒಂದು ನಂದು ಗುರುಕುಲ ಕಲಾ ಪ್ರತಿಷ್ಠಾನ, ಹಾಗೆ ಇನ್ನೊಂದು 3-4 ಪ್ರವೃತ್ತಿನ ಮೈಗೂಡಿಸ್ಕೊಂಡಿದ್ದೀನಿ. ಅದರಿಂದ ನಾನು ಆರೋಗ್ಯವಾಗಿದ್ದೀನಿ, ಸಮಾಜಕ್ಕೂ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಆತ್ಮತೃಪ್ತಿ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾರು ನೋಡಿದ್ರು ಕೂಡ ಇವತ್ತು ಚೆನ್ನಾಗಿದ್ರು, ರಾತ್ರಿ ಮಲ್ಕೋಬೇಕಾದ್ರೆ ಚೆನ್ನಾಗಿದ್ರು, ಬೆಳಗ್ಗೆ ಹೇಳ್ಬೇಕಾದ್ರೆ ಅವ್ರಿಗೆ ಕೈ ಎತ್ತಕ್ಕಾಗ್ತಿಲ್ಲ, ಕಾಲು ಎತ್ತಕ್ಕಾಗ್ತಿಲ್ಲ ಅಂತ ಬಂದು ಹೇಳ್ತಾರೆ. ಸೊ ಈಗ ಒಂದು 15-20 ದಿನದ ಮುಂಚೆ ಚೆನ್ನಾಗಿದ್ರು, ಸಡನ್ ಆಗಿ ವೆಯ್ಟ್ ಲಾಸ್ ಆದರು, ಜೊತೆಗೆ ಸುಸ್ತಾಗ್ತಿದೆ, ಅವ್ರಿಗೇನು ಕಾಯಿಲೆ ಏನಂತ ಗೊತ್ತಾಗ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು. ಮತ್ತೆ ತಲೆ ಸುತ್ತು ಸಡನ್ ಆಗಿ ಇತ್ತೀಚಿನ ವೃದ್ಧರಲ್ಲೂ ನೋಡ್ತಾ ಇದೀವಿ, ಬಾಲಕರಲ್ಲೂ ನೋಡ್ತಾ ಇದೀವಿ, ಸೊ ಹುಟ್ಟಿದ ಮಕ್ಕಳುಗಳಲ್ಲೂ ನೋಡ್ತಾ ಇದೀವಿ. ಮೂಲ ಕಾರಣ ಹುಡುಕ್ತಾ ಹೋದ್ರೆ ಒಂದು ಆಹಾರದ್ದು, ವಿಹಾರ, ಮತ್ತೆ ಹಿಂದಿನ ಕಾಲಗಳಲ್ಲಿ ನಮ್ಮ ಡಾಕ್ಟರ್ ಇಲ್ಲ ಇದ್ದಾರೆ, ಪಾರ್ವತಮ್ಮವರು, ಕಾಯಿಲೆ ಅಂದ್ರೆ ವಾಟ್ ಇಸ್ ಹೆಲ್ತ್ ಅಂದ್ರೆ, ಹೆಲ್ತ್ ಇಸ್ ಅರ್ಜೆಂಟ್ ಆಫ್ ಡಿಸೀಸ್ ಅಂತ ಹೇಳ್ತಾ ಇದ್ವಿ. ರೋಗದಿಂದ ಅಂದ್ರೆ ರೋಗ ಏನೂ ಇಲ್ಲ, ಜ್ವರ ಇಲ್ಲ, ಕೆಮ್ಮು ಇಲ್ಲ, ನೆಗಡಿ ಇಲ್ಲ, ಏನೂ ಇಲ್ಲ ಅಂದ್ರೆ ಅವರು ಆರೋಗ್ಯವಾಗಿದ್ದಾರೆ ಅಂತ. ಬಟ್ ಅಕಾರ್ಡಿಂಗ್ ಟು WHO ಈಗಿನ ಒಂದು ಡೆಫಿನೇಷನ್ ಆಫ್ ಹೆಲ್ತ್ ಚೇಂಜಸ್ ಆಗಿದೆ. ವಾಟ್ ಇಸ್ ಹೆಲ್ತ್ ಇಸ್ ಎ ಬ್ಯಾಲೆನ್ಸ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ಅಂಡ್ ಎಕನಾಮಿಕಲ್ ಕೂಡ ಬರ್ತಿದೆ. ಸೊ ಒಂದು ದೈಹಿಕವಾಗಷ್ಟೇ ನಾವು ರೋಗದಿಂದ ಮುಕ್ತನಾಗಿದ್ರೆ ಅವರು ಆರೋಗ್ಯವಂತರು ಹೇಳಕ್ ಬರ್ತಾ ಇಲ್ಲ. ಮಾನಸಿಕ ಅಂದ್ರೆ ಮಾನಸಿಕ ರೋಗ ಅಂದ ತಕ್ಷಣ ಈಗ ನಾವು ಮೆಂಟಲ್ ಡಿಸಾರ್ಡರ್ಸ್ ಅಂತ ತಗೊಂತೀವಿ. ಅದರಲ್ಲಿ ನಮ್ಗೇನು ಮಾನಸಿಕವಾಗಿ ತೊಂದರೆ ಇದೆ ಅಂತ ಅಂದ್ರೆ ಅವ್ರು ಹುಚ್ಚರು ಅಂತಾನೆ ಬರಲ್ಲ. ಅದರಲ್ಲಿ ಒಂದು ಆಂಗ್ಸೈಟಿ ಆಗ್ಬೋದು, ಡಿಪ್ರೆಷನ್ ಆಗ್ಬೋದು, ಜೊತೆಗೆ ಬೇರೆ ಬೇರೆ ಸೈಜರ್ಫ್ರೇನಿಯಾ ಅವೆಲ್ಲ ರಿಲೇಟೆಡ್ ಬರುತ್ತೆ. ಸೊ ಹಾಗಾಗಿ ಈ ಒಂದು ಮಾನಸಿಕ ಆರೋಗ್ಯ ಎಲ್ಲಿ ಸಿಗುತ್ತೆ ಅಂತ ಅಂದ್ರೆ, ಈ ಏನು ನಾವು ಬೆಳಗ್ಗೆಯಿಂದ 8 ಗಂಟೆ 7:30 6 ಗಂಟೆಯಿಂದ ನಾವು ನಿಮ್ ಜೊತೆ ನೋಡ್ತಾ ಇದೀವಲ್ಲ, ಈ ಒಂದು ಸ್ಥಳಗಳಲ್ಲಿ ಮಾನಸಿಕ ಆರೋಗ್ಯ ಸಿಗುತ್ತೆ. ಸೊ ಈಗ ಆಲ್ಮೋಸ್ಟ್ ನಾವು ನೋಡಿದಂಗೆ ಒಂದು 2% or 3% ಮಾತ್ರ ಸ್ಪೆಕ್ಟ್ ಹಾಕೊಂಡಿದ್ದಾರೆ. ಇದು ತುಂಬಾ ಖುಷಿ ವಿಚಾರ. ಸೊ ಏನಕ್ಕೆ ಅಂದ್ರೆ ನಿಮ್ಮ ಒಂದು ಜೀವನದಲ್ಲಿ ಬೆಳೆಸ್ಕೊಂಡಿರೋ ಒಂದು ಪ್ರವೃತ್ತಿ ಅರುಕ್ತಿ ಅಂತ ಹೇಳ್ತೀವಿ, ಮತ್ತೆ ನಿಮ್ಮ ಆರೋಗ್ಯ ಬಗ್ಗೆ ಒಂದು ಕಾಳಜಿ. ಒಂದು 5 ವರ್ಷ 6 ವರ್ಷ 7 ವರ್ಷ ಮಕ್ಕಳುಗಳನ್ನ ನೋಡಿದ್ರೆ ಒಂದು ಸಿಂಪಲ್ ಆಗಿ ಒಂದು ಕತೆ ಹೇಳ್ತೀವಿ. ಒಂದು 7-8 ವರ್ಷದ ಹುಡುಗರು ತುಂಬಾ ಚೆನ್ನಾಗಿ ಓದ್ತಾ ಇರ್ತಾನೆ. ನಮಸ್ತೆ ಸರ್. ನಮ್ಮ ಈ ಸಂಜೆ ಪತ್ರಿಕೆಯ ಸಂಪಾದಕರಾದಂತಹ
ಅದಕ್ಕೆ ನಾವು ಯೋಚನೆ ಮಾಡಬೇಕು. ಕೊಟ್ಟಿಲ್ಲ ನಾವೇ ಬಡ್ಡ ಬಡ್ಡವೇ ಟಿಶ್ಯೂ ಪೇಪರ್ಸ್ ಇದೆ ತಗೊಳ್ಳಿ. ಮನೇಲಿ ಏನಾದ್ರು ಮಾಡ್ಕೊಂಡು ಕನ್ನಡ ಮಾತಾಡಿ. 2 ಕೋಡಿ ಇದೆ ಅಂದ್ರು. ಸರ್ ಇವಾಗ ಪ್ರಶ್ನೆ ಕೇಳಿದ್ರು. ಇವಾಗ ನೀವು ಇಲ್ಲಿ ಯೂರಿನ್ ಕಲ್ಚರ್ ಮಾಡಿಸೋದಕ್ಕೆ ನೀವು ಬರಬೇಕು ಅಂದ್ರಂತೆ. ಈ ಕಡೆ ಚಲುತ್ತೆ ನೋಡಿ. ಅದಕ್ಕೆ ಅಲ್ಲಿ ಬಂದ್ರೆ ಕಾಸ್ಟ್ ಬರುತ್ತಾ? ಮಾತಾಡ್ತೀನಿ ಬನ್ನಿ. ತುಂಬಾ ಜನ ಇದ್ದಾರೆ. ಆಲ್ರೆಡಿ ಮೇಡಮ್ ಇದಕ್ಕೆ ಒಳಗಡೆ ಅದೇ ಇಲ್ಲಿ ಬಂದ್ರೆ ಇದೆ ತುಂಬಾ ಇದೆ. ಚೆಲ್ಲುತ್ತೆ ಅಂತ ಚೆಲ್ಲುತ್ತೆ ಅಂತ ಹಿಂಗೆ ಬನ್ನಿ. ಈಗ ಬಂದು ಹೋಗಿ. ಸ್ವಲ್ಪ ಆಗ್ಲಮ್ಮ? ಕೇಸರಿ ಬೇಡ ಅನ್ನೋದಕ್ಕೆಲ್ಲ ನೀವೇ ತಿನ್ಬೇಕಾಯ್ತು. ಆಮೇಲೆ ಹಾಕಿ ಮಾತ್ರ ಕೊಡ್ತಾ ಇದೀವಿ. ಕೇಸರಿ ಸ್ವಲ್ಪ ಆ ಕಡೆಯಿಂದ ಅಮ್ಮ ಇನ್ನೂ ಒಂದು ಬಾಕ್ಸ್ ಇದೆ ಉಪ್ಪಿಟ್ಟು. ಕೊಡಿ ಸರ್, ಹಾಕ್ಲೇನಮ್ಮ? ಕೊಡಿ ಮೇಡಮ್ ನೀವು ಕೊಡ್ತಾ ಇರಿ. ಒಂದು 2-3 ತೆಗಿತೀನಿ. ಇನ್ನೂ ಒಂದು ಬಾಕ್ಸ್ ಉಪ್ಪಿಟ್ಟಿದೆ.